ರಾಜ್ಯದ ಕರಾವಳಿ ಭಾಗದಲ್ಲಿ ಮಳೆಗಾಲದಲ್ಲಿ ತಾಜಾ ಮೀನಿಗೆ ಕೊರತೆ ಉಂಟಾಗ್ತದೆ. ಹೀಗಾಗಿ ಒಣಮೀನಿಗೆ ತುಂಬ ಬೇಡಿಕೆ ಕೂಡ ಬರ್ತಾ ಇರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಮೀನು ಮಾರುಕಟ್ಟೆ, ಅದರಲ್ಲೂ ಒಣಮೀನು ಮಾರುಕಟ್ಟೆ ತುಂಬ ಮಹತ್ವವನ್ನು ಕೂಡ ಪಡೆದುಕೊಳ್ಳುತ್ತೆ. ಯಾಕಂತೇಳಿದ್ರೆ ಇಲ್ಲಿ ಮಳೆಗಾಲದ ಪೂರ್ವದಲ್ಲಿ ಭರ್ಜರಿಯಾಗಿ ಒಣಮೀನು ವ್ಯಾಪಾರ ನಡೆಯುತ್ತೆ. ನಾನೀಗ ಕಾರವಾರ ನಗರದಲ್ಲಿ ಇದ್ದೇನೆ, ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಮೀನುಗಾರ ಮಹಿಳೆಯರು ಕೂಡ ಒಣಮೀನನ್ನು ಇಟ್ಟು ವ್ಯಾಪಾರ ಮಾಡುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿ. ಬಹಳ ಪ್ರಮುಖವಾಗಿ ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿನ ಮೀನುಗಾರಿಕಾ ಕುಟುಂಬಗಳು, ಕೆಲವು ಕುಟುಂಬಗಳು ಒಣಮೀನನ್ನೇ ಮಾರಾಟ ಮಾಡಿ ತಮ್ಮ ಜೀವನವನ್ನು ನಡೆಸ್ತಾ ಬಂದಿದ್ದೇವೆ. ಬಹಳ ಪ್ರಮುಖವಾಗಿ ಇಲ್ಲಿ ಒಣಮೀನು ಅಂದರೆ ಉಪ್ಪಿನಿಂದ ತಾಜಾ ಮೀನನ್ನು ಉಪ್ಪಿನಿಂದ ಆವರಿಸಿ ಅದನ್ನು ಬಿಸಿಲಿನಲ್ಲಿ ಒಣಗಿಸಿ ಈ ರೀತಿ ಒಣಮೀನನ್ನು ಕೂಡ ತಯಾರು ಮಾಡಲಾಗ್ತದೆ. ಅದೇ ಮೀನನ್ನು ಮಾರುಕಟ್ಟೆಯಲ್ಲಿ ಕೂಡ ವ್ಯಾಪಾರ ಮಾಡಲಾಗ್ತದೆ. ಇಲ್ಲಿನ ಒಣಮೀನಿಗೆ ತುಂಬ ಬೇಡಿಕೆ ಕೂಡ ಇದೆ. ಯಾಕಂದರೆ ಗೋವಾ, ಮಹಾರಾಷ್ಟ್ರ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಒಣಮೀನಿಗೆ ತುಂಬ ಬೇಡಿಕೆ ಕೂಡ ಇದೆ. ನೋಡ್ತಾ ಇರ್ಬೋದು, ಶೆಟ್ಲೆ ಆಗಿರ್ಬೋದು, ಬಂಗಡೆ ಆಗಿರ್ಬೋದು, ಮೋರಿ ಸೇರಿದಂತೆ ಬೇರೆ ಬೇರೆ ತರಹದ ಮೀನುಗಳು ಕೂಡ ಇಲ್ಲಿ ಭರ್ಜರಿ ಮಾರಾಟ ಆಗುತ್ತೆ. ಈ ಮೀನನ್ನು ಕೊಳ್ಳಲು ಬೇರೆ ಊರುಗಳಿಂದ ನಾಗರಿಕರು ಕೂಡ ಆಗಮಿಸ್ತಾರೆ. ಅದರ ಬಹಳ ವಿಶೇಷವಾಗಿ ಮತ್ಸ್ಯಪ್ರಿಯರು ಕೂಡ ಮಳೆಗಾಲದ ಸಂದರ್ಭದಲ್ಲಿ ತಾಜಾ ಮೀನುಗಳ ಕೊರತೆ ಉಂಟಾದಾಗ ಈ ಒಂದು ಒಣ ಮೀನನ್ನು ಉಪಯೋಗಿಸುವುದರ ಮೂಲಕ ತಮ್ಮ ಊಟದ ಸಂದರ್ಭದಲ್ಲಿ ಹಸಿವನ್ನು ನೀಗಿಸಿಕೊಳ್ತಾರೆ. ಗಮನಿಸಬಹುದು ಯಾವ ರೀತಿಯಾಗಿ ವೆರೈಟಿ ಮೀನುಗಳು ಕೂಡ ಮಾರುಕಟ್ಟೆಯಲ್ಲಿ ಗಮನ ಸೆಳೀತಾ ಇರುವಂಥದ್ದು. ಕಳೆದ ಹಲವು ವರ್ಷಗಳಿಂದ ಕಾರವಾರ ನಗರದಲ್ಲಿ ಈ ರೀತಿಯಾಗಿ ಮೀನು ಮಾರುಕಟ್ಟೆ, ಒಣಮೀನು ಮಾರುಕಟ್ಟೆ ಭಾನುವಾರದ ಸಂದರ್ಭದಲ್ಲಿ ಗಮನ ಸೆಳೀತದೆ. ಯಾಕಂತೇಳಿದ್ರೆ ಸಂಡೆ ಮಾರುಕಟ್ಟೆಗೆ ಬರುವಂತಹ ನಾಗರಿಕರು, ಮತ್ಸ್ಯಪ್ರಿಯರು ಒಣಮೀನನ್ನು ಖರೀದಿಸ್ತಾರೆ. ಹೀಗಾಗಿ ಗೋವಾ ಮತ್ತು ಮಹಾರಾಷ್ಟ್ರ ಸೇರಿದಂತೆ ಬೇರೆ ಬೇರೆ ಮಹಾನಗರಗಳಲ್ಲಿ ಇರುವಂಥ ಸಂಬಂಧಿಕರು ಕೂಡ ಮಳೆಗಾಲದ ಸಂದರ್ಭದಲ್ಲಿ ಈ ಒಂದು ಮೀನನ್ನು ಒಯ್ಯುವುದರ ಮೂಲಕ ಮಳೆಗಾಲದಲ್ಲಿ ಬೇಕಾಗುವಂತಹ ಅಂದರೆ ಆಹಾರ ಪದಾರ್ಥಗಳಿಗೆ ಬೇಕಾಗುವಂಥ ಒಣಮೀನನ್ನು ಪೂರೈಸಿಕೊಳ್ತಾರೆ. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಮೀನು ಮಾರುಕಟ್ಟೆ, ಒಣ ಮೀನಿನ ಮಾರುಕಟ್ಟೆ ಎಲ್ಲರ ಗಮನ ಕೂಡ ಸೆಳೀತಿದೆ. ಅದರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಗಾಲ ಸಂದರ್ಭದಲ್ಲಿ ಕರಾವಳಿ ಭಾಗದಲ್ಲಿ ತಾಜಾ ಮೀನಿನ ಕೊರತೆ ಇದೆ. ಯಾಕಂತೇಳಿದ್ರೆ ಯಾಂತ್ರಿಕ ದೋಣಿಗಳು ನಿಷೇಧ ಇರುವುದರಿಂದ ಮೀನಿನ ಲಭ್ಯತೆ ಕೂಡ ಇರೋದಿಲ್ಲ. ಹೀಗಾಗಿ ಒಣಮೀನು ಮಳೆಗಾಲದಲ್ಲಿ ಆಸರೆಯಾಗಿ ಮತ್ಸ್ಯಪ್ರಿಯರಿಗೆ ಖುಷಿಯನ್ನು ಕೂಡ ಉಂಟು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಜ್ಯದ ಕರಾವಳಿ ಭಾಗದಲ್ಲಿ ಮಳೆಗಾಲದಲ್ಲಿ ತಾಜಾ ಮೀನಿಗೆ ಕೊರತೆ ಉಂಟಾಗ್ತದೆ. ಹೀಗಾಗಿ ಒಣಮೀನಿಗೆ ತುಂಬ ಬೇಡಿಕೆ ಕೂಡ ಬರ್ತಾ ಇರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಮೀನು ಮಾರುಕಟ್ಟೆ, ಅದರಲ್ಲೂ ಒಣಮೀನು ಮಾರುಕಟ್ಟೆ ತುಂಬ ಮಹತ್ವವನ್ನು ಕೂಡ ಪಡೆದುಕೊಳ್ಳುತ್ತೆ. ಯಾಕಂತೇಳಿದ್ರೆ ಇಲ್ಲಿ ಮಳೆಗಾಲದ ಪೂರ್ವದಲ್ಲಿ ಭರ್ಜರಿಯಾಗಿ ಒಣಮೀನು ವ್ಯಾಪಾರ ನಡೆಯುತ್ತೆ. ನಾನೀಗ ಕಾರವಾರ ನಗರದಲ್ಲಿ ಇದ್ದೇನೆ, ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಮೀನುಗಾರ ಮಹಿಳೆಯರು ಕೂಡ ಒಣಮೀನನ್ನು ಇಟ್ಟು ವ್ಯಾಪಾರ ಮಾಡುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿ. ಬಹಳ ಪ್ರಮುಖವಾಗಿ ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿನ ಮೀನುಗಾರಿಕಾ ಕುಟುಂಬಗಳು, ಕೆಲವು ಕುಟುಂಬಗಳು ಒಣಮೀನನ್ನೇ ಮಾರಾಟ ಮಾಡಿ ತಮ್ಮ ಜೀವನವನ್ನು ನಡೆಸ್ತಾ ಬಂದಿದ್ದೇವೆ. ಬಹಳ ಪ್ರಮುಖವಾಗಿ ಇಲ್ಲಿ ಒಣಮೀನು ಅಂದರೆ ಉಪ್ಪಿನಿಂದ ತಾಜಾ ಮೀನನ್ನು ಉಪ್ಪಿನಿಂದ ಆವರಿಸಿ ಅದನ್ನು ಬಿಸಿಲಿನಲ್ಲಿ ಒಣಗಿಸಿ ಈ ರೀತಿ ಒಣಮೀನನ್ನು ಕೂಡ ತಯಾರು ಮಾಡಲಾಗ್ತದೆ. ಅದೇ ಮೀನನ್ನು ಮಾರುಕಟ್ಟೆಯಲ್ಲಿ ಕೂಡ ವ್ಯಾಪಾರ ಮಾಡಲಾಗ್ತದೆ. ಇಲ್ಲಿನ ಒಣಮೀನಿಗೆ ತುಂಬ ಬೇಡಿಕೆ ಕೂಡ ಇದೆ. ಯಾಕಂದರೆ ಗೋವಾ, ಮಹಾರಾಷ್ಟ್ರ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಒಣಮೀನಿಗೆ ತುಂಬ ಬೇಡಿಕೆ ಕೂಡ ಇದೆ. ನೋಡ್ತಾ ಇರ್ಬೋದು, ಶೆಟ್ಲೆ ಆಗಿರ್ಬೋದು, ಬಂಗಡೆ ಆಗಿರ್ಬೋದು, ಮೋರಿ ಸೇರಿದಂತೆ ಬೇರೆ ಬೇರೆ ತರಹದ ಮೀನುಗಳು ಕೂಡ ಇಲ್ಲಿ ಭರ್ಜರಿ ಮಾರಾಟ ಆಗುತ್ತೆ. ಈ ಮೀನನ್ನು ಕೊಳ್ಳಲು ಬೇರೆ ಊರುಗಳಿಂದ ನಾಗರಿಕರು ಕೂಡ ಆಗಮಿಸ್ತಾರೆ. ಅದರ ಬಹಳ ವಿಶೇಷವಾಗಿ ಮತ್ಸ್ಯಪ್ರಿಯರು ಕೂಡ ಮಳೆಗಾಲದ ಸಂದರ್ಭದಲ್ಲಿ ತಾಜಾ ಮೀನುಗಳ ಕೊರತೆ ಉಂಟಾದಾಗ ಈ ಒಂದು ಒಣ ಮೀನನ್ನು ಉಪಯೋಗಿಸುವುದರ ಮೂಲಕ ತಮ್ಮ ಊಟದ ಸಂದರ್ಭದಲ್ಲಿ ಹಸಿವನ್ನು ನೀಗಿಸಿಕೊಳ್ತಾರೆ. ಗಮನಿಸಬಹುದು ಯಾವ ರೀತಿಯಾಗಿ ವೆರೈಟಿ ಮೀನುಗಳು ಕೂಡ ಮಾರುಕಟ್ಟೆಯಲ್ಲಿ ಗಮನ ಸೆಳೀತಾ ಇರುವಂಥದ್ದು. ಕಳೆದ ಹಲವು ವರ್ಷಗಳಿಂದ ಕಾರವಾರ ನಗರದಲ್ಲಿ ಈ ರೀತಿಯಾಗಿ ಮೀನು ಮಾರುಕಟ್ಟೆ, ಒಣಮೀನು ಮಾರುಕಟ್ಟೆ ಭಾನುವಾರದ ಸಂದರ್ಭದಲ್ಲಿ ಗಮನ ಸೆಳೀತದೆ. ಯಾಕಂತೇಳಿದ್ರೆ ಸಂಡೆ ಮಾರುಕಟ್ಟೆಗೆ ಬರುವಂತಹ ನಾಗರಿಕರು, ಮತ್ಸ್ಯಪ್ರಿಯರು ಒಣಮೀನನ್ನು ಖರೀದಿಸ್ತಾರೆ. ಹೀಗಾಗಿ ಗೋವಾ ಮತ್ತು ಮಹಾರಾಷ್ಟ್ರ ಸೇರಿದಂತೆ ಬೇರೆ ಬೇರೆ ಮಹಾನಗರಗಳಲ್ಲಿ ಇರುವಂಥ ಸಂಬಂಧಿಕರು ಕೂಡ ಮಳೆಗಾಲದ ಸಂದರ್ಭದಲ್ಲಿ ಈ ಒಂದು ಮೀನನ್ನು ಒಯ್ಯುವುದರ ಮೂಲಕ ಮಳೆಗಾಲದಲ್ಲಿ ಬೇಕಾಗುವಂತಹ ಅಂದರೆ ಆಹಾರ ಪದಾರ್ಥಗಳಿಗೆ ಬೇಕಾಗುವಂಥ ಒಣಮೀನನ್ನು ಪೂರೈಸಿಕೊಳ್ತಾರೆ. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಮೀನು ಮಾರುಕಟ್ಟೆ, ಒಣ ಮೀನಿನ ಮಾರುಕಟ್ಟೆ ಎಲ್ಲರ ಗಮನ ಕೂಡ ಸೆಳೀತಿದೆ. ಅದರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಗಾಲ ಸಂದರ್ಭದಲ್ಲಿ ಕರಾವಳಿ ಭಾಗದಲ್ಲಿ ತಾಜಾ ಮೀನಿನ ಕೊರತೆ ಇದೆ. ಯಾಕಂತೇಳಿದ್ರೆ ಯಾಂತ್ರಿಕ ದೋಣಿಗಳು ನಿಷೇಧ ಇರುವುದರಿಂದ ಮೀನಿನ ಲಭ್ಯತೆ ಕೂಡ ಇರೋದಿಲ್ಲ. ಹೀಗಾಗಿ ಒಣಮೀನು ಮಳೆಗಾಲದಲ್ಲಿ ಆಸರೆಯಾಗಿ ಮತ್ಸ್ಯಪ್ರಿಯರಿಗೆ ಖುಷಿಯನ್ನು ಕೂಡ ಉಂಟು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಜ್ಯದ ಕರಾವಳಿ ಭಾಗದಲ್ಲಿ ಮಳೆಗಾಲದಲ್ಲಿ ತಾಜಾ ಮೀನಿಗೆ ಕೊರತೆ ಉಂಟಾಗ್ತದೆ. ಹೀಗಾಗಿ ಒಣಮೀನಿಗೆ ತುಂಬ ಬೇಡಿಕೆ ಕೂಡ ಬರ್ತಾ ಇರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಮೀನು ಮಾರುಕಟ್ಟೆ, ಅದರಲ್ಲೂ ಒಣಮೀನು ಮಾರುಕಟ್ಟೆ ತುಂಬ ಮಹತ್ವವನ್ನು ಕೂಡ ಪಡೆದುಕೊಳ್ಳುತ್ತೆ. ಯಾಕಂತೇಳಿದ್ರೆ ಇಲ್ಲಿ ಮಳೆಗಾಲದ ಪೂರ್ವದಲ್ಲಿ ಭರ್ಜರಿಯಾಗಿ ಒಣಮೀನು ವ್ಯಾಪಾರ ನಡೆಯುತ್ತೆ. ನಾನೀಗ ಕಾರವಾರ ನಗರದಲ್ಲಿ ಇದ್ದೇನೆ, ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಮೀನುಗಾರ ಮಹಿಳೆಯರು ಕೂಡ ಒಣಮೀನನ್ನು ಇಟ್ಟು ವ್ಯಾಪಾರ ಮಾಡುವ ದೃಶ್ಯವನ್ನು ನೀವು
ಗಮನಿಸಬಹುದಾಗಿ ಬಹಳ ಪ್ರಮುಖವಾಗಿ ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿನ ಮೀನುಗಾರಿಕಾ ಕುಟುಂಬಗಳು ಕೆಲವು ಕುಟುಂಬಗಳು ಒಣ ಮೀನನ್ನೇ ಮಾರಾಟ ಮಾಡಿ ತಮ್ಮ ಜೀವನವನ್ನು ನಡೆಸ್ತಾ ಬಂದಿದ್ದಾವೆ. ಬಹಳ ಪ್ರಮುಖವಾಗಿ ಇಲ್ಲಿ ಒಣ ಮೀನು ಅಂದರೆ ಉಪ್ಪಿನಿಂದ ತಾಜಾ ಮೀನನ್ನು ಉಪ್ಪಿನಿಂದ ಆವರಿಸಿ ಅದನ್ನು ಬಿಸಿಲಿನಲ್ಲಿ ಒಣಗಿಸಿ ಈ ರೀತಿ ಒಣ ಮೀನನ್ನು ಕೂಡ ತಯಾರು ಮಾಡಲಾಗ್ತದೆ. ಅದೇ ಮೀನನ್ನು ಮಾರುಕಟ್ಟೆಯಲ್ಲಿ ಕೂಡ ವ್ಯಾಪಾರ ಮಾಡಲಾಗ್ತದೆ. ಇಲ್ಲಿನ ಒಣ ಮೀನಿಗೆ ತುಂಬ ಬೇಡಿಕೆ ಕೂಡ ಇದೆ. ಯಾಕಂದರೆ ಗೋವಾ, ಮಹಾರಾಷ್ಟ್ರ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಒಣ ಮೀನಿಗೆ ತುಂಬ ಬೇಡಿಕೆ ಕೂಡ ಇದೆ. ನೋಡ್ತಾ ಇರ್ಬೋದು, ಶೆಟ್ಲೆ ಆಗಿರ್ಬೋದು, ಬಂಗಡೆ ಆಗಿರ್ಬೋದು, ಮೋರಿ ಸೇರಿದಂತೆ ಬೇರೆ ಬೇರೆ ತರಹದ ಮೀನುಗಳು ಕೂಡ ಇಲ್ಲಿ ಭರ್ಜರಿ ಮಾರಾಟ ಆಗುತ್ತೆ. ಈ ಮೀನನ್ನು ಕೊಳ್ಳಲು ಬೇರೆ ಊರುಗಳಿಂದ ನಾಗರಿಕರು ಕೂಡ ಆಗಮಿಸ್ತಾರೆ. ಅದರ ಬಹಳ ವಿಶೇಷವಾಗಿ ಮತ್ಸ್ಯಪ್ರಿಯರು ಕೂಡ ಮಳೆಗಾಲದ ಸಂದರ್ಭದಲ್ಲಿ ತಾಜಾ ಮೀನುಗಳ ಕೊರತೆ ಉಂಟಾದಾಗ ಈ ಒಂದು ಒಣ ಮೀನನ್ನು ಉಪಯೋಗಿಸುವುದರ ಮೂಲಕ ತಮ್ಮ ಊಟದ ಸಂದರ್ಭದಲ್ಲಿ ಹಸಿವನ್ನು ನೀಗಿಸಿಕೊಳ್ತಾರೆ. ಗಮನಿಸಬಹುದು ಯಾವ ರೀತಿಯಾಗಿ ವೆರೈಟಿ ಮೀನುಗಳು ಕೂಡ ಮಾರುಕಟ್ಟೆಯಲ್ಲಿ ಗಮನ ಸೆಳೀತಾ ಇರುವಂಥದ್ದು. ಕಳೆದ ಹಲವು ವರ್ಷಗಳಿಂದ ಕಾರವಾರ ನಗರದಲ್ಲಿ ಈ ರೀತಿಯಾಗಿ ಮೀನು ಮಾರುಕಟ್ಟೆ, ಒಣ ಮೀನು ಮಾರುಕಟ್ಟೆ ಭಾನುವಾರದ ಸಂದರ್ಭದಲ್ಲಿ ಗಮನ ಸೆಳೀತದೆ. ಯಾಕಂತೇಳಿದ್ರೆ ಸಂಡೆ ಮಾರುಕಟ್ಟೆಗೆ ಬರುವಂತಹ ನಾಗರಿಕರು, ಮತ್ಸ್ಯಪ್ರಿಯರು ಒಣ ಮೀನನ್ನು ಖರೀದಿಸ್ತಾರೆ. ಹೀಗಾಗಿ ಗೋವಾ ಮತ್ತು ಮಹಾರಾಷ್ಟ್ರ ಸೇರಿದಂತೆ ಬೇರೆ ಬೇರೆ ಮಹಾನಗರಗಳಲ್ಲಿ ಇರುವಂಥ ಸಂಬಂಧಿಕರು ಕೂಡ ಮಳೆಗಾಲದ ಸಂದರ್ಭದಲ್ಲಿ ಈ ಒಂದು ಮೀನನ್ನು ಒಯ್ಯುವುದರ ಮೂಲಕ ಮಳೆಗಾಲದಲ್ಲಿ ಬೇಕಾಗುವಂತಹ ಅಂದರೆ ಆಹಾರ ಪದಾರ್ಥಗಳಿಗೆ ಬೇಕಾಗುವಂಥ ಒಣ ಮೀನನ್ನು ಪೂರೈಸಿಕೊಳ್ತಾರೆ. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಮೀನು ಮಾರುಕಟ್ಟೆ, ಒಣ ಮೀನಿನ ಮಾರುಕಟ್ಟೆ ಎಲ್ಲರ ಗಮನ ಕೂಡ ಸೆಳೀತಿದೆ. ಅದರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಗಾಲ ಸಂದರ್ಭದಲ್ಲಿ ಕರಾವಳಿ ಭಾಗದಲ್ಲಿ ತಾಜಾ ಮೀನಿನ ಕೊರತೆ ಇದೆ. ಯಾಕಂತೇಳಿದ್ರೆ ಯಾಂತ್ರಿಕ ದೋಣಿಗಳು ನಿಷೇಧ ಇರುವುದರಿಂದ ಮೀನಿನ ಲಭ್ಯತೆ ಕೂಡ ಇರೋದಿಲ್ಲ. ಹೀಗಾಗಿ ಒಣ ಮೀನು ಮಳೆಗಾಲದಲ್ಲಿ ಆಸರೆಯಾಗಿ ಮತ್ಸ್ಯಪ್ರಿಯರಿಗೆ ಖುಷಿಯನ್ನು ಕೂಡ ಉಂಟು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಜ್ಯದ ಕರಾವಳಿ ಭಾಗದಲ್ಲಿ ಮಳೆಗಾಲದಲ್ಲಿ ತಾಜಾ ಮೀನಿಗೆ ಕೊರತೆ ಉಂಟಾಗ್ತದೆ. ಹೀಗಾಗಿ ಒಣ ಮೀನಿಗೆ ತುಂಬ ಬೇಡಿಕೆ ಕೂಡ ಬರ್ತಾ ಇರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಮೀನು ಮಾರುಕಟ್ಟೆ, ಅದರಲ್ಲೂ ಒಣ ಮೀನು ಮಾರುಕಟ್ಟೆ ತುಂಬ ಮಹತ್ವವನ್ನು ಕೂಡ ಪಡೆದುಕೊಳ್ಳುತ್ತೆ. ಯಾಕಂತೇಳಿದ್ರೆ ಇಲ್ಲಿ ಮಳೆಗಾಲದ ಪೂರ್ವದಲ್ಲಿ ಭರ್ಜರಿಯಾಗಿ ಒಣ ಮೀನು ವ್ಯಾಪಾರ ನಡೆಯುತ್ತೆ. ನಾನೀಗ ಕಾರವಾರ ನಗರದಲ್ಲಿ ಇದ್ದೇನೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಮೀನುಗಾರ ಮಹಿಳೆಯರು ಕೂಡ ಒಣ ಮೀನನ್ನು ಇಟ್ಟು ವ್ಯಾಪಾರ ಮಾಡುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿ ಬಹಳ ಪ್ರಮುಖವಾಗಿ ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿನ ಮೀನುಗಾರಿಕಾ ಕುಟುಂಬಗಳು ಕೆಲವು ಕುಟುಂಬಗಳು ಒಣ ಮೀನನ್ನೇ ಮಾರಾಟ ಮಾಡಿ ತಮ್ಮ ಜೀವನವನ್ನು ನಡೆಸ್ತಾ ಬಂದಿದ್ದಾವೆ. ಬಹಳ ಪ್ರಮುಖವಾಗಿ ಇಲ್ಲಿ ಒಣ ಮೀನು ಅಂದರೆ ಉಪ್ಪಿನಿಂದ ತಾಜಾ ಮೀನನ್ನು ಉಪ್ಪಿನಿಂದ ಆವರಿಸಿ ಅದನ್ನು ಬಿಸಿಲಿನಲ್ಲಿ ಒಣಗಿಸಿ ಈ ರೀತಿ ಒಣ ಮೀನನ್ನು ಕೂಡ ತಯಾರು ಮಾಡಲಾಗ್ತದೆ. ಅದೇ ಮೀನನ್ನು ಮಾರುಕಟ್ಟೆಯಲ್ಲಿ ಕೂಡ ವ್ಯಾಪಾರ ಮಾಡಲಾಗ್ತದೆ. ಇಲ್ಲಿನ ಒಣ ಮೀನಿಗೆ ತುಂಬ ಬೇಡಿಕೆ ಕೂಡ ಇದೆ. ಯಾಕಂದರೆ ಗೋವಾ, ಮಹಾರಾಷ್ಟ್ರ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಒಣ ಮೀನಿಗೆ ತುಂಬ ಬೇಡಿಕೆ ಕೂಡ ಇದೆ. ನೋಡ್ತಾ ಇರ್ಬೋದು, ಶೆಟ್ಲೆ ಆಗಿರ್ಬೋದು, ಬಂಗಡೆ ಆಗಿರ್ಬೋದು, ಮೋರಿ ಸೇರಿದಂತೆ ಬೇರೆ ಬೇರೆ ತರಹದ ಮೀನುಗಳು ಕೂಡ ಇಲ್ಲಿ ಭರ್ಜರಿ ಮಾರಾಟ ಆಗುತ್ತೆ. ಈ ಮೀನನ್ನು ಕೊಳ್ಳಲು ಬೇರೆ ಊರುಗಳಿಂದ ನಾಗರಿಕರು ಕೂಡ ಆಗಮಿಸ್ತಾರೆ. ಅದರ ಬಹಳ ವಿಶೇಷವಾಗಿ ಮತ್ಸ್ಯಪ್ರಿಯರು ಕೂಡ ಮಳೆಗಾಲದ ಸಂದರ್ಭದಲ್ಲಿ ತಾಜಾ ಮೀನುಗಳ ಕೊರತೆ ಉಂಟಾದಾಗ ಈ ಒಂದು ಒಣ ಮೀನನ್ನು ಉಪಯೋಗಿಸುವುದರ ಮೂಲಕ ತಮ್ಮ ಊಟದ ಸಂದರ್ಭದಲ್ಲಿ ಹಸಿವನ್ನು ನೀಗಿಸಿಕೊಳ್ತಾರೆ. ಗಮನಿಸಬಹುದು ಯಾವ ರೀತಿಯಾಗಿ ವೆರೈಟಿ ಮೀನುಗಳು ಕೂಡ ಮಾರುಕಟ್ಟೆಯಲ್ಲಿ ಗಮನ ಸೆಳೀತಾ ಇರುವಂಥದ್ದು. ಕಳೆದ ಹಲವು ವರ್ಷಗಳಿಂದ ಕಾರವಾರ ನಗರದಲ್ಲಿ ಈ ರೀತಿಯಾಗಿ ಮೀನು ಮಾರುಕಟ್ಟೆ, ಒಣ ಮೀನು ಮಾರುಕಟ್ಟೆ ಭಾನುವಾರದ ಸಂದರ್ಭದಲ್ಲಿ ಗಮನ ಸೆಳೀತದೆ. ಯಾಕಂತೇಳಿದ್ರೆ ಸಂಡೆ ಮಾರುಕಟ್ಟೆಗೆ ಬರುವಂತಹ ನಾಗರಿಕರು, ಮತ್ಸ್ಯಪ್ರಿಯರು ಒಣ ಮೀನನ್ನು ಖರೀದಿಸ್ತಾರೆ. ಹೀಗಾಗಿ ಗೋವಾ ಮತ್ತು ಮಹಾರಾಷ್ಟ್ರ ಸೇರಿದಂತೆ ಬೇರೆ ಬೇರೆ ಮಹಾನಗರಗಳಲ್ಲಿ ಇರುವಂಥ ಸಂಬಂಧಿಕರು ಕೂಡ ಮಳೆಗಾಲದ ಸಂದರ್ಭದಲ್ಲಿ ಈ ಒಂದು ಮೀನನ್ನು ಒಯ್ಯುವುದರ ಮೂಲಕ ಮಳೆಗಾಲದಲ್ಲಿ ಬೇಕಾಗುವಂತಹ ಅಂದರೆ ಆಹಾರ ಪದಾರ್ಥಗಳಿಗೆ ಬೇಕಾಗುವಂಥ ಒಣ ಮೀನನ್ನು ಪೂರೈಸಿಕೊಳ್ತಾರೆ. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಮೀನು ಮಾರುಕಟ್ಟೆ, ಒಣ ಮೀನಿನ ಮಾರುಕಟ್ಟೆ ಎಲ್ಲರ ಗಮನ ಕೂಡ ಸೆಳೀತಿದೆ. ಅದರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಗಾಲ ಸಂದರ್ಭದಲ್ಲಿ ಕರಾವಳಿ ಭಾಗದಲ್ಲಿ ತಾಜಾ ಮೀನಿನ ಕೊರತೆ ಇದೆ. ಯಾಕಂತೇಳಿದ್ರೆ ಯಾಂತ್ರಿಕ ದೋಣಿಗಳು ನಿಷೇಧ ಇರುವುದರಿಂದ ಮೀನಿನ ಲಭ್ಯತೆ ಕೂಡ ಇರೋದಿಲ್ಲ. ಹೀಗಾಗಿ ಒಣ ಮೀನು ಮಳೆಗಾಲದಲ್ಲಿ ಆಸರೆಯಾಗಿ ಮತ್ಸ್ಯಪ್ರಿಯರಿಗೆ ಖುಷಿಯನ್ನು ಕೂಡ ಉಂಟು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.